discussing about another important lesson in geography is soils of our country. So in this chapter we try to learn about what types of soils are found in our country, then which factors are influenced on the distribution of soil. So very firstly we know what is the meaning of soil and what are the importance of soil. First we know about what is the meaning of soil. Then what are the importance of soil? ಮಣ್ಣು ಅಂದ್ರೆ ನಾವಿಲ್ಲಿ ಮುಖ್ಯವಾಗಿ ಅದನ್ನ ಯಾವ ಒಂದು ಮಾರ್ಕ್ಗೆ ಕೇಳತಕ್ಕಂಥ ಚಾನ್ಸಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಸಾಯಿಲ್? ಸೊ ಸಾಯಿಲ್ ಮೀನ್ಸ್ the thin surface of the layer of the earth is called as soil. ಯಾವುದನ್ನು ನಾವು ಮಣ್ಣು ಅಂತ ಕರಿತೀವಿ ಅಂದ್ರೆ ಮುಖ್ಯವಾಗಿ the thin surface of the earth is called soil. ಯಾವುದನ್ನು ನಾವು ಮಣ್ಣು ಅಂತ ಕರಿತೀವಿ? ಭೂಮಿಯ ಮೇಲ್ಭಾಗದಲ್ಲಿ ಕಂಡುಬರ್ತಕ್ಕಂಥ ತೆಳುವಾಗಿರ್ತಕ್ಕಂಥ ಥಿನ್ ಸರ್ಫೇಸ್, ಭೂಮಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ತೆಳುವಾಗಿರ್ತಕ್ಕಂಥ ಮೇಲ್ಮೈಯನ್ನ we call as soil. ಅದನ್ನು ನಾವು ಏನಂತ ಕರಿತೀವಿ? ಮಣ್ಣು ಅಂತ ಕರಿತೀವಿ. Remember, soil means surface, a thin surface layer of the earth is called as soil. Remember, this soil compressing closely, intermixed of ಏನಿರುತ್ತೆ ಮಣ್ಣಿನಲ್ಲಿ. What do we see in the soil? So it is intermixed. ಅಂದ್ರೆ ಆಂತರಿಕವಾಗಿರ್ತಕ್ಕಂಥ ಒಂದು ಕಲಬೆರಕೆ, ಮಿಕ್ಸ್ಡ್, ಮಿಶ್ರಣ. It is intermixed of minerals and organic sediments. ನೋಡಿ, ಮಣ್ಣಿನಲ್ಲಿ ನಾವು ಏನನ್ನು ನೋಡ್ತೀವಿ? ಫಸ್ಟ್ಲಿ ಮಿನರಲ್ಸ್, ಖನಿಜಾಂಶಗಳು ಮಣ್ಣಿನಲ್ಲಿ ಇರ್ತವೆ. ಸಾಕಷ್ಟು ಐರನ್ ಓರ್ ಆಗಿರ್ಬೋದು, ಮ್ಯಾಂಗನೀಸ್, ಬಾಕ್ಸೈಟ್, ಮೈಕಾ. ಸೊ ದೀಸ್ ಆರ್ ಆಲ್ ಫೌಂಡ್ ಇನ್ ಸಾಯಿಲ್. Soil intermixed with minerals and sediments. Sediments, that means ಜೈವಿಕಾಂಶಗಳು, ಅಂದ್ರೆ ಕೊಳೆತು ಹೋಗಿರ್ತಕ್ಕಂತಹ. So many items are found in soil. Soil is a thin layer, surface thin layer is called soil. It compressing of minerals and sediments. Minerals and subsistence, not sediments, subsistence. ಜೈವಿಕ ಅಂಶಗಳು ಕೊಳೆತು ಹೋಗಿರ್ತಕ್ಕಂಥ ಅಂಶಗಳನ್ನು ಒಳಗೊಂಡಿರುತ್ತೆ. So it is a very important natural resource. ನಮಗೆ ನೈಸರ್ಗಿಕವಾಗಿ ಸಿಕ್ಕಿರ್ತಕ್ಕಂಥ ಒನ್ ಆಫ್ ದ ಇಂಪಾರ್ಟೆಂಟ್. Soil is one of the important natural resource. ನೈಸರ್ಗಿಕವಾಗಿ ನಮಗೆ ಸಿಕ್ಕಿದ ಮಣ್ಣು. It is one of the very important natural resources. ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ನಮ್ಮ ದೇಶಕ್ಕೆ ಸಿಕ್ಕಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲ ಅಂದ್ರೆ ಯಾವುದು? ಸಾಯಿಲ್. ಸೊ ಯಾಕೆ? Why soil is very important natural resource to our country? ನಮ್ಮ ದೇಶಕ್ಕೆ ಯಾಕೆ ಮಣ್ಣು ತುಂಬಾನೇ ಮುಖ್ಯ ಆಗಿದೆ ಅಂದ್ರೆ, ಬಿಕಾಸ್ ಇಂಡಿಯಾ ಈಸ್ ಬೇಸಿಕಲಿ ಆನ್ ಅಗ್ರಿಕಲ್ಚರಲ್ ಕಂಟ್ರಿ. ಕೃಷಿ ಪ್ರಧಾನ ರಾಷ್ಟ್ರ ಭಾರತ. 70% ಆಫ್ ಪಾಪ್ಯುಲೇಷನ್ ಡಿಪೆಂಡ್ಸ್ ಅಪಾನ್ ಅಗ್ರಿಕಲ್ಚರಲ್ ಆಕ್ಯುಪೇಷನ್. ಹಾಗಾಗಿ ಸೊ ಇನ್ ಅವರ್ ಕಂಟ್ರಿ soil is very important natural resource. ಹಾಗೆ ಭಾರತಕ್ಕೆ ಮಣ್ಣು ಒಂದು ಅಮೂಲ್ಯವಾಗಿರ್ತಕ್ಕಂಥ ಸಂಪನ್ಮೂಲ ಅಂತ ಕರಿತೀವಿ ಅಂದ್ರೆ, ಬಿಕಾಸ್ India is an
agricultural country. Krishi Pradhana Rashtra. More than 70% of our population should depends upon agriculture. So again, soil is one of the important natural resources to our country because ಮತ್ತೆ ಇನ್ನೊಂದು ಹೇಳೋದಾದ್ರೆ so agricultural production is basically ಇವತ್ತು ಕೃಷಿ ಉತ್ಪಾದನೆ ಆಗ್ತಾ ಇದೆ ಅಂದ್ರೆ agricultural production is basically ಬಹಳ ಮುಖ್ಯವಾಗಿ ಕೃಷಿಯ ಉತ್ಪಾದನೆ ಆಗ್ತಾ ಇರತಕ್ಕಂಥದ್ದು ಯಾವುದರ ಆಧಾರದ ಮೇಲೆ ಅಂದ್ರೆ the fertility of soil. The agricultural production is basically depends upon fertility. Fertility that means ಪೌಷ್ಟಿಕಾಂಶ ಅಥವಾ ಮಣ್ಣಿನಲ್ಲಿರ್ತಕ್ಕಂಥ ಒಂದು ಯಥೇಚ್ಛವಾಗಿರ್ತಕ್ಕಂಥ ಖನಿಜಾಂಶಗಳನ್ನು ನಾವು ನೋಡಿದಾಗ the agricultural production is basically depends upon fertility of soil. Remember, soil is one of the soil formation of India. ನಮ್ಮ ದೇಶದಲ್ಲಿ ಇವತ್ತು ಮಣ್ಣನ್ನು ನಾವು ನೋಡ್ತಾ ಇದೀವಿ ಅಂದ್ರೆ ಅದು ಯಾಕೆ ಇಲ್ಲಿ ಯಾವ ಅಂಶಗಳನ್ನು ಅವಲಂಬಿಸಿಕೊಂಡಿದೆ ಅಥವಾ ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ. The formation of soil in our country mainly depends upon 3 items. ಮಣ್ಣು ಇವತ್ತು ಉತ್ಪತ್ತಿ ಆಗಿದೆ ನಮ್ಮ ದೇಶದಲ್ಲಿ ಅಂದ್ರೆ ಇಟ್ಸ್ ಡಿಪೆಂಡ್ಸ್ ಅಪಾನ್ 3 items. One is parent rocks. ಅಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕಲ್ಲುಗಳು, ಬಂಡೆಗಳು. ಆ ಕಲ್ಲು ಬಂಡೆಗಳು ಏನಾಗುತ್ತೆ, ಚಿತ್ರಗೊಂಡಾಗ ಅದು ಕನ್ವರ್ಟೆಡ್ ಇಂಟು ಸಾಯಿಲ್. ಸೊ ಇಲ್ಲಿ ಮುಖ್ಯವಾಗಿ ಫಾರ್ಮೇಶನ್ ಆಫ್ ಸಾಯಿಲ್ in India is mainly related with parent rock, relief features, ಅಥವಾ relief climate and natural vegetation. ಇವು ಮೂರನ್ನು ಅವಲಂಬಿಸಿದ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕಲ್ಲು ಬಂಡೆಗಳನ್ನು ಆಶ್ರಯಿಸಿದೆ. ಕ್ಲೈಮ್ಯಾಟಿಕ್ ವೆರೈಟಿ ಆಫ್ ಕ್ಲೈಮೇಟ್ ಅನ್ನು ಅವಲಂಬಿಸುತ್ತೆ ಅಂಡ್ ಆಲ್ಸೋ ಇನ್ನೊಂದು ನ್ಯಾಚುರಲ್ ವೆಜಿಟೇಷನ್, ನೈಸರ್ಗಿಕ ಯಾವುದನ್ನ ಅರಣ್ಯ ಪ್ರದೇಶವನ್ನ, ಸ್ವಾಭಾವಿಕ ಸಸ್ಯವರ್ಗವನ್ನ ಅವಲಂಬಿಸಿಕೊಂಡಿದೆ ಯಾವುದು ಅವರ್ ಸಾಯಿಲ್. ದೆನ್ ಆಫ್ಟರ್ ರಿಮೆಂಬರ್ ಇಲ್ಲಿ ಮುಖ್ಯವಾಗಿ ಫಾರ್ ದಟ್ ದೀಸ್ 3 reasons a variety of soils situated or is in our India because of parent rocks, because of relief climate, because of natural vegetation. India consisting of variety of soils. ನಮ್ಮ ದೇಶದಲ್ಲಿ ಅನೇಕ ರೀತಿಯ ಕತ್ತೆ ವೆರೈಟೀಸ್ ಆಫ್ ಅನೇಕ ರೀತಿಯ ಮಣ್ಣನ್ನು ನಾವಿಲ್ಲಿ ಮುಖ್ಯವಾಗಿ ನೋಡ್ತೀವಿ. ಹಾಗಾದ್ರೆ ವಾಟ್ ಟೈಪ್ಸ್ ಆಫ್ ಸಾಯಿಲ್ಸ್ ಆರ್ ಫೌಂಡ್ ಇನ್ ಅವರ್ ಕಂಟ್ರಿ? ನಮ್ಮ ದೇಶದಲ್ಲಿ ಎಷ್ಟು ರೀತಿಯ ಮಣ್ಣುಗಳನ್ನ, ಹೌ ಮೆನಿ ಟೈಪ್ಸ್ ಆಫ್ ಸಾಯಿಲ್ಸ್ ಆರ್ ದೇರ್ ಇನ್ ಅವರ್ ಕಂಟ್ರಿ? Name the different types of soils of our country. Name the different types of soils that found in India. ಬೇಕಾದ್ರೂ ಕೇಳಿದ್ರು. ಸೊ ಹಾಗಾಗಿ ಮುಖ್ಯವಾಗಿ ಸೊ ಇನ್ ಅವರ್ ಕಂಟ್ರಿ the soils are divided into soils of India are divided or can be classified. ನಾವು ವಿಭಾಗವನ್ನು ಮಾಡ್ತೀವಿ. ಎಷ್ಟು ಡಿವಿಷನ್ಸ್ ಆಗಿ ನಾವು ಮಾಡ್ಕೊಳ್ತೀವಿ ಅಂದ್ರೆ ಟೋಟಲಿ 6 ಮೈನ್ ಡಿವಿಷನ್. ನಮ್ಮ ಭಾರತದಲ್ಲಿ ಎಷ್ಟು ರೀತಿಯ 6 ಮೈನ್ ಡಿವಿಷನ್ಸ್ ಅನ್ನು ನಾವು ಕಾಣ್ತೀವಿ. ಮೈನ್ ಡಿವಿಷನ್ಸ್ 6 ರೀತಿಯ ನಾವು ಮಣ್ಣನ್ನು ನಾವು ಕಾಣ್ತೀವಿ ಇನ್ ಅವರ್ ಕಂಟ್ರಿ. ಸೊ ವಿ ಕ್ಲಾಸಿಫೈಡ್ our soil into 6 main divisions. Number 1 is alluvial.
One is alluvial soil. ಮೆಕ್ಕಲು ಮಣ್ಣು ಅಂತ ಕರೀತೀವಿ. ಮೆಕ್ಕಲು ಮಣ್ಣು. Second one is rock soil. Third one is red soil. Fourth one is laterite soil. LAT. Then laterite soil. Then another one is desert soil. Desert soil. Fifth one is mountain soil. Mountain soil. ನೋಡಿ, so on the basis of availability of soil, so we can classify it into 6 divisions. One is alluvial soil. ಮೆಕ್ಕಲು ಮಣ್ಣು ಅಂತ ಕನ್ನಡದಲ್ಲಿ ಕರೀತಾರೆ. ಇನ್ನು ಎರಡನೇದಾಗಿ ಬ್ಲಾಕ್ ಸಾಯಿಲ್, ಕಪ್ಪು ಮಣ್ಣು. ನೋಡಿ, ನಮ್ಮ ದೇಶದಲ್ಲಿ ಎಲ್ಲ ಮಣ್ಣುಗಳು ಕಾಣಿಸುತ್ತವೆ. ಡಿಫರೆಂಟ್ ಏರಿಯಾಸ್ ಗಳಲ್ಲಿ ಕಾಣಿಸುತ್ತೆ. ಒಂದೇ ಕಡೆ 6 ಮಣ್ಣುಗಳು ಕಾಣಲ್ಲ. ಡಿಫರೆಂಟ್ ಏರಿಯಾಸ್ ಗಳಲ್ಲಿ ಒಂದ್ ಕಡೆ ಮೆಕ್ಕಲು ಮಣ್ಣು ಸಿಗುತ್ತೆ, ಇನ್ನೊಂದ್ ಕಡೆ ಬ್ಲಾಕ್ ಸಾಯಿಲ್ ಸಿಗುತ್ತೆ, ಇನ್ನೊಂದ್ ಕಡೆ ರೆಡ್ ಸಾಯಿಲ್ ಸಿಗುತ್ತೆ, ಇನ್ನು ಕೆಲವು ಕಡೆ ಮೌಂಟೇನ್ ಸಾಯಿಲ್ ಸಿಗುತ್ತೆ, ಇನ್ನು ಕೆಲವು ಕಡೆ ಲ್ಯಾಟರೈಟ್ ಸಾಯಿಲ್ ಸಿಗುತ್ತೆ, ಇನ್ನು ಕೆಲವು ಕಡೆ ಡೆಸರ್ಟ್ ಸಾಯಿಲ್ ಸಿಗುತ್ತೆ. ಹಾಗಾಗಿ ಬ್ಲಾಕ್ ಸಾಯಿಲ್, ರೆಡ್ ಸಾಯಿಲ್ ಕೆಂಪು ಮಣ್ಣು, ಲ್ಯಾಟರೈಟ್ ಸಾಯಿಲ್ ಜಂಪಿಟ್ಟಿಗೆ ಮಣ್ಣು ಅಂತ ಕರೀತಾರೆ. ಸಾಮಾನ್ಯವಾಗಿ ಇಟ್ಟಿಗೆಗಳನ್ನ ಮಾಡ್ತಾರೆ. ಜಂಪಿಟ್ಟಿಗೆ ಅಂದ್ರೆ ದೊಡ್ಡ ದೊಡ್ಡ ಆಲೋ ಬ್ಲಾಕ್ಸ್ ತರ ಕೆಂಪು ಇಟ್ಟಿಗೆ ಬರುತ್ತೆ. ಜಂಪಿಟ್ಟಿಗೆ ಅಂತೇಳಿ ಸಾಮಾನ್ಯ ಮನೆ ಕಟ್ಟಲಿಕ್ಕೆ ಆಲೋ ಬ್ಲಾಕ್ಸ್ ತರ ಇರುತ್ತೆ. ದೊಡ್ಡ ದೊಡ್ಡ ಇಟ್ಟಿಗೆಗಳನ್ನ ಕಟ್ ಮಾಡಿ ಕೊಡ್ತಾರೆ, ಜಂಪಿಟ್ಟಿಗೆ ಮಣ್ಣು. ದೆನ್ ಮರುಭೂಮಿ ಮಣ್ಣು, ಡೆಸರ್ಟ್ ಸಾಯಿಲ್. ಅಂಡ್ ಅನದರ್ ಒನ್ ಈಸ್ ಪರ್ವತದ ಮಣ್ಣು. So these are all the 6 divisions of our soil. First, now we try to discuss about one by one. First one is alluvial soil. This soil, alluvial soil, composed of alluvium. ನೋಡಿ, ಈ ಮಣ್ಣಿನಲ್ಲಿ ಏನು ಒಳಗೊಂಡಿದೆ ಅಂದ್ರೆ ಮೆಕ್ಕಲು, ಟೈಪ್ ಆಫ್ ಸಾಯಿಲ್ ಅಂದ್ರೆ ಫಲವತ್ತಾಗಿರ್ತಕ್ಕಂಥ ಮೆಕ್ಕಲುಗಳನ್ನು ಒಳಗೊಂಡಿರ್ತಕ್ಕಂಥ ಮಣ್ಣನ್ನ ಇದು ಒಳಗೊಂಡಿರ್ತದೆ. ಕಾಂಪೋಸ್ ದಿಸ್ alluvial soil is composed with rich alluvium. So that is called as alluvial soil. The soil that are composed of alluvium. ಯಾವ ಮಣ್ಣು ಅಲ್ಲುವಿಯಂ ನಿಂದ ಮಾಡಲ್ಪಟ್ಟಿರುತ್ತದೆಯೋ ಅಥವಾ ರಚನೆಯಾಗಲ್ಪಟ್ಟಿರುತ್ತದೆಯೋ, that type of soil is called as alluvial soil. The soil that is composed through alluvium is called alluvial soil. So this alluvial soil are formed from, ಯಾವುದರಿಂದ ರಚನೆ ಆಗಿರುತ್ತೆ alluvial soil, ಮೆಕ್ಕಲು ಮಣ್ಣು ಯಾವ ಅಂಶಗಳಿಂದ ರಚನೆ ಆಗಿರುತ್ತೆ? Alluvial soil is formed through the sediments deposited by. ನೋಡಿ, ಸೆಡಿಮೆಂಟ್ಸ್ ಅಂದ್ರೆ ಜೈವಿಕಾಂಶಗಳು ಬಂದು ಅಲ್ಲಿ ಸ್ಟಾಪ್ ಆಗಿರುತ್ತೆ, ಡೆಪಾಸಿಟ್ ಆಗಿರುತ್ತೆ. alluvium soil is formed through sediments, ಜೈವಿಕಾಂಶಗಳು ಅಂದ್ರೆ ವೇಸ್ಟ್ ಮೆಟೀರಿಯಲ್ಸ್. ಸೆಡಿಮೆಂಟ್ಸ್ ಇಲ್ಲಿ ಕಂಪೋಸ್ ಆಗಿದೆ ಯಾವ ಆಧಾರದ ಮೇಲೆ? ಸೆಡಿಮೆಂಟ್ಸ್ deposited by river ಸಿಂಧೂ ಅಂಡ್ ಗಂಗಾ. ಸಿಂಧೂ ನದಿ ಮತ್ತು ಗಂಗಾ ನದಿಗಳು ಪರ್ವತ ಪ್ರದೇಶದಿಂದ ಹರಿದು ಬರುವಾಗ, ಹಿಮಾಲಯನ್ ರೇಂಜ್ ಇಂದ ಹರಿದು ಬರುವಾಗ ಸಾಕಷ್ಟು ಪ್ರಮಾಣದಲ್ಲಿ ಸೆಡಿಮೆಂಟ್ಸ್ ಅನ್ನು ತಗೊಂಡು ಬರುತ್ತೆ.
ರೆಡ್ ಆಗಿ ಬರ್ತಾ ಇರುತ್ತೆ. ಬೇಜಾನ್ ಮಳೆ ಆಗಿದೆ ಅಂದಾಗ ಹಳ್ಳದಲ್ಲಿ ನೀರು ಹರ್ಕೊಂಡ್ ಬಂದಾಗ ಬಹಳ ರೆಡ್ ಆಗಿ ಬರುತ್ತೆ. ಬಿಕಾಸ್ ಆಲ್ ಸೆಡಿಮೆಂಟ್ಸ್ ಆರ್ ಇನ್ ದಟ್ ವಾಟರ್, ಎಲ್ಲವೂ ಅದರೊಳಗೆ ಇರುತ್ತೆ. ಆ ನೀರು ಮುಂದೆ ಹೋಗಿ ಎಲ್ಲೋ ಒಂದು ಕಡೆ ಸ್ಟಾಕ್ ಆಗಿ ಒಂದು 8 ದಿವಸ ಬಿಟ್ಟು ನೀರು ಶುಭ್ರವಾಗಿರುತ್ತೆ, ಬಹಳ ತಿಳಿಯಾಗಿರುತ್ತೆ. ಕೆಳಗಡೆ ಎಲ್ಲದನ್ನು ಸಹ ಸ್ಥಳಗಳಲ್ಲಿ ಅರ್ಥ ಬೆಡ್ಡಲ್ಲಿ ಏನಾಗುತ್ತೆ, ಸ್ಟಾಕ್ ಆಗುತ್ತೆ ಯಾವುದು ಸೆಡಿಮೆಂಟ್ಸ್. ಹಾಗೇನೆ alluvial soil is the composition of sediments of the river Ganga and Sindhu and Ganga. ಗಂಗಾ ಮತ್ತು ಸಿಂಧೂ ನದಿಗಳು ಮೇಲಿಂದ ಪರ್ವತ ಪ್ರದೇಶದಿಂದ ಬರುವಾಗ ಆಲ್ ಸೆಡಿಮೆಂಟ್ಸ್ ಅಂತ ತೆಗೆದುಕೊಂಡು ಬಂದು, ಸೊ ಎಲ್ಲಿ ಗಂಗಾ ಸಿಂಧು ಗಂಗಾ ಪ್ಲೈನ್ ನಾರ್ದರ್ನ್ ಪ್ಲೈನ್ ಅಲ್ಲಿ ಬಿಡುತ್ತೆ, ಸ್ಟಾಕ್ ಮಾಡುತ್ತೆ. ಸೊ ಹಾಗಾಗಿ ಅಲ್ಲಿ ನಾವು we see the alluvial soil and also see this type of soil in the coastal line. ಕರಾವಳಿ ಮೈದಾನಗಳಲ್ಲೂ ಸಹ ನಾವು this type of soil is found. Alluvial soil is greatly found in northern plain because of the river Sindhu and Ganga, and also found in the coastal plain. Then alluvial soil is very extensively found. ಬಹಳ ಪ್ರಮುಖವಾಗಿ ಕಂಡುಬರುತ್ತೆ and very important in India. ನಮ್ಮ ಭಾರತದ ಬಹುಭಾಗದಲ್ಲಿ alluvial soils ಕಾಣುತ್ತೆ. Not only found, it's very important soils to our country. ನಮ್ಮ ದೇಶದ ಬಹಳ ಮುಖ್ಯವಾಗಿರ್ತಕ್ಕಂಥ ಮಣ್ಣು ಇದಾಗಿ ಕಂಡುಬರುತ್ತೆ. Then these alluvial soil contribute ಏನ್ ಮಾಡುತ್ತೆ ಮುಖ್ಯವಾಗಿ greatly to the development of alluvial soil is contribute greatly to the development of agriculture. ನಮ್ಮ ದೇಶದ ಕೃಷಿಯನ್ನು ಅಭಿವೃದ್ಧಿಪಡಿಸುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ alluvial soil. Alluvial soil plays an important role. So in the development of agriculture, ಭಾರತದ ಕೃಷಿಯನ್ನ ಹೆಚ್ಚು ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ these soil play a great role. So then finally, why this soil play a very important role in agriculture? Because in India, agriculture is a basically occupations. Remember the alluvial soil. So totally covered about 15 lakh square kilometers. ನೋಡಿ ಇದು 15 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ಸ್ ಗಳಿಗೆ ಇದು ಏನಾಗುತ್ತೆ ಆ ಪ್ರದೇಶದಲ್ಲಿ ಕಂಡು ಬರುತ್ತೆ, ಅಷ್ಟು ಪ್ರದೇಶದಲ್ಲಿ ಕಂಡು ಬರುತ್ತೆ. alluvial soil is greatly found ಅಥವಾ cover 15 lakh square kilometers. ಹಾಗಾದ್ರೆ the main crops of alluvial soils are, ಈ ಮೆಕ್ಕಲು ಮಣ್ಣಿನಲ್ಲಿ ಹೆಚ್ಚಾಗಿ ಯಾವ ಬೆಳೆಗಳು ಬೆಳೆಯುತ್ತೆ? So one is wheat. ಅತಿ ಹೆಚ್ಚಾಗಿ ಗೋಧಿಯನ್ನು ಬೆಳೆಯುತ್ತಾರೆ. So the crops that are grows in alluvial soils are wheat. Then after paddy, ಭತ್ತ, ಗೋಧಿ, ಭತ್ತವನ್ನು ಬೆಳೆಯುತ್ತಾರೆ. Sugar cane, cotton and jute. These are the 5 important crops that grows in alluvial soil. Wheat, paddy, sugarcane, cotton and jute. Jute are the important crops that grows in alluvial soil. Next we goes to block soil. ಎರಡನೇದಾಗಿ ಬರ್ತಕ್ಕಂಥ ಕಪ್ಪು ಮಣ್ಣಿನ ಬಗ್ಗೆ ನಾವು ಹೋದಾಗ, so it is also called as ರೇಗೂರ್ ಸಾಯಿಲ್. ಏನಂತ ಕರೀತಾರೆ ಇದನ್ನ? ರೇಗೂರ್ ಸಾಯಿಲ್. ಮತ್ತೊಂದು ಹೆಸರಿದೆ ಬ್ಲಾಕ್ ಸಾಯಿಲ್. ರೇಗೂರ್ ಸಾಯಿಲ್. ಇನ್ನೊಂದು ಹೆಸರಿದೆ
block cotton soil. Block cotton soil. cotton soil. ಕಪ್ಪು ಹತ್ತಿ ಮಣ್ಣು ಅಂತೇಳಿ ಕರೀತಾರೆ ಯಾವ್ದನ್ನ? Black soil. ನೋಡಿ, ಬ್ಲಾಕ್ ಸಾಯಿಲ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರೇಗೂರ್. ರೇಗೂರ್ ಸಾಯಿಲ್ ಅಥವಾ ಬ್ಲಾಕ್ ಕಾಟನ್ ಸಾಯಿಲ್. ಬ್ಲಾಕ್ ಕಾಟನ್ ಸಾಯಿಲ್. ಬ್ಲಾಕ್ ಸಾಯಿಲ್ of our country is called as Regur soil, and also block cotton soil. ಕಪ್ಪು ಹತ್ತಿ ಮಣ್ಣು ಅಂತೇಳಿ ಇದನ್ನ ನಾವು ಕರಿತೀವಿ. So they are very suitable. Why we call block soil as block cotton soil? ಯಾಕೆ ಕರಿತೀವಿ ಅಂದ್ರೆ because it is very suitable for the cultivation of cotton. ನಾವು ಈ ರೀತಿ ಕರಿತೀವಿ. ಕಪ್ಪು ಮಣ್ಣನ್ನ ಕಪ್ಪು ಹತ್ತಿ ಮಣ್ಣು ಅಂತ ಕರಿತೀವಿ ಬಿಕಾಸ್ ಇಟ್ ಈಸ್ ಸೂಟಬಲ್ ಫಾರ್ ಬ್ಲಾಕ್ ಕಲ್ಟಿವೇಶನ್ ಆಫ್ ಕಾಟನ್. ಸೊ ವಿ ಕಾಲ್ ಬ್ಲಾಕ್ ಸಾಯಿಲ್ ಆಸ್ ಬ್ಲಾಕ್ ಕಾಟನ್ ಸಾಯಿಲ್. ದೇ ಆರ್ ವೆರಿ ಅಥವಾ ದಿಸ್ ಟೈಪ್ ಆಫ್ ಸಾಯಿಲ್ derived from the basalt rock. Basalt rock. ನೋಡಿ ಯಾವ ರಾಕ್? ಬಸಾಲ್ಟ್ ರಾಕ್ ನಿಂದ ಈ ಬ್ಲಾಕ್ ಸಾಯಿಲ್ ಕ್ರಿಯೇಟ್ ಆಗುತ್ತೆ. ಬಸಾಲ್ಟ್ ನೋ ಅದರ್ ನೈಟ್. ಯಾವ ಕಲ್ಲಿನಿಂದ ಇದು ಉತ್ಪತ್ತಿ ಆಗುತ್ತೆ? ಬಸಾಲ್ಟ್ ರಾಕ್ಸ್. ರಿಮೆಂಬರ್, ಬ್ಲಾಕ್ ಸಾಯಿಲ್ ಈಸ್ ಫಾರ್ಮ್ಡ್ ಥ್ರೂ ದ ಬಸಾಲ್ಟ್ ರಾಕ್. ಸೊ ಬಸಾಲ್ಟ್ ರಾಕ್ ಈಸ್ ಇನ್ ದ ಬ್ಲಾಕ್ ಕಲರ್. ಅದು ಕಪ್ಪು ಶಿಲೆ ಆಗಿರೋದ್ರಿಂದ ಟೋಟಲಿ block soil or dark gray. Dark gray ಅಂದ್ರೆ ಕಂದು ಬಣ್ಣದಲ್ಲಿ ಬಸಾಲ್ಟ್ ರಾಕ್ ಇರೋದ್ರಿಂದ ಸೊ ಬ್ಲಾಕ್ ಸಾಯಿಲ್ ಈಸ್ ಇನ್ ದ ಕಲರ್ ಆಫ್ ಬ್ಲಾಕ್. ಅಂದ್ರೆ ಬಸಾಲ್ಟ್ ರಾಕ್ ಯಾವ್ದ್ರಲ್ಲಿದೆ? ಬ್ಲಾಕ್ ಗ್ರೇ ಕಲರ್ ಇರೋದ್ರಿಂದ ಸೊ ದ ಕಲರ್ ಆಫ್ ದ ಸಾಯಿಲ್ ಈಸ್ ಬ್ಲಾಕ್. ಕಪ್ಪು ಹತ್ತಿ ಮಣ್ಣು ಹೆಚ್ಚು ಕಡಿಮೆ ಇನ್ ಕಡೂರಲ್ಲಿ ಕೆಲವು ಏರಿಯಾಸ್ಗಳಲ್ಲಿ ವಿ ಫೌಂಡ್ ಬ್ಲಾಕ್ ಸಾಯಿಲ್ ಅನ್ನು ನೋಡ್ತೀವಿ. ಇದೆ ಕಡೂರು ಸರೌಂಡಿಂಗ್ಸ್ ಅಲ್ಲೂ ಬ್ಲಾಕ್ ಸಾಯಿಲ್ಸ್ ಇದೆ. ಈರುಳ್ಳಿಯನ್ನು ಬೆಳೀತಾರೆ, ಕಡಲೆಯನ್ನು ಬೆಳೀತಾರೆ, ಮೆಣಸಿನಕಾಯಿ ಚಿಲೀಸ್ ಅನ್ನು ಬೆಳೀತಾರೆ. ಸೊ ಹಾಗಾಗಿ ಇದು ಕಪ್ಪಾಗಿದೆ. ಯಾವುದು? ಬ್ಲಾಕ್ ಸಾಯಿಲ್ ಈಸ್ ಫಾರ್ಮ್ಡ್ ಥ್ರೂ ದ basalt rock. Basalt rock is in the block gray color. So the soil is ಬ್ಲಾಕ್ ಕಲರ್. ಇಲ್ಲಿ ಕಪ್ಪು ಮಣ್ಣು ಯಾಕೆ ಕಪ್ಪಾಗಿದೆ? ಬ್ಲಾಕ್ ಇನ್ ಕಲರ್. ಯಾವುದು? ಬ್ಲಾಕ್ ಸಾಯಿಲ್ ಯಾಕೆ ಕಪ್ಪಾಗಿದೆ? ಬಿಕಾಸ್ ಇಟ್ ಇಸ್ ಫಾರ್ಮ್ಡ್ ಥ್ರೂ ದ ಹೆಲ್ಪ್ ಆಫ್ ದ basalt rock. ಸೊ ಇಲ್ಲಿ ಮುಖ್ಯವಾಗಿ ಈ ಕಪ್ಪು ಮಣ್ಣು ಬ್ಲಾಕ್ ಸಾಯಿಲ್ ಸೊ ವಿತ್ ಹೈ ಕ್ಲೇ, ಚಿಕ್ಕದಾಗಿರ್ತಕ್ಕಂಥ ಕಣಗಳು. ಕ್ಲೇ ಅಂದ್ರೆ ಕಣ. ನೋಡಿ, ನೀವು ಬ್ಲಾಕ್ ಸಾಯಿಲ್ ಹೊಲಕ್ಕೆ ಹೋಗಿ ದೊಡ್ಡ ದೊಡ್ಡ ಎಂಟೆಗಳು ಬರಲ್ಲ ಅಲ್ಲೇ ಸಣ್ಣ ಕ್ಲೇ. ಬ್ಲಾಕ್ ಸಾಯಿಲ್ ಅನ್ನು ನಾವು ಕಲ್ಟಿವೇಟ್ ಮಾಡಿದಾಗ, ಉಳುಮೆ ಮಾಡಿದಾಗ ನೋಡಿದಾಗ ಹೈ ಕ್ಲೇಸ್, ತುಂಬಾ ಕಣಗಳನ್ನ ಒಳಗೊಂಡಿದೆ. ಬ್ಲಾಕ್ ಸಾಯಿಲ್ ವಿತ್ ಹೈ ಕಂಟೆಂಟ್ಸ್, ಕ್ಲೇ ಕಂಟೆಂಟ್ಸ್. ದೇ ಆರ್ ಹೈಲಿ ರೆಟೆಂಟಿವ್ಸ್. ಈ ಕಪ್ಪು ಮಣ್ಣು ಏನಾಗಿದೆ? ತುಂಬಾನೇ ಏನನ್ನು ಒಳಗೊಂಡಿದೆ? ರೆಟೆಂಟಿವ್ ಆಫ್ ಮಾಯಿಶ್ಚರ್, ಅಂದ್ರೆ ತೇವಾಂಶವನ್ನ ತಡೆ ಹಿಡಿತಕ್ಕಂತ ಲಕ್ಷಣ ಇರುತ್ತೆ. ಒಂದು 15 ದಿವಸ ಮಳೆ ಬರ್ತಾ ಇದ್ರು ಏನಾಗಲ್ಲ, 20 ದಿವಸ ಮಳೆ ಬರ್ತಾ ಇದ್ರು ಏನಾಗಲ್ಲ. ಕಂಪೇರಿಂಗ್ ಟು ಅದರ್ ಸಾಯಿಲ್, ಬೇರೆ ಸಾಯಿಲ್ ಹೋಲಿಕೆ ಮಾಡಿದಾಗ ಬ್ಲಾಕ್ ಸಾಯಿಲ್ ಇರ್ತಕ್ಕಂಥ ಬೆಳೆಗಳು ಅಷ್ಟು ಬೇಗನೆ ಬಾಡಿ ಹೋಗಲ್ಲ. ಬಿಕಾಸ್ ಯಾಕೆಂದ್ರೆ the clay contents of this soil have highly retentive moisture. ಅಂದ್ರೆ ತೇವಾಂಶ ಹಿಡಿಕೊಳ್ತಕ್ಕಂಥ ಕ್ಯಾರೆಕ್ಟರ್ಸ್ ಆ ಮಣ್ಣಲ್ಲಿ ಇದೆ. ಯಾವ ಮಣ್ಣಲ್ಲಿ? ರಿಮೆಂಬರ್, ಸೊ ಇಲ್ಲಿ ಇನ್ನ they are best suitable for the cultivation of ಯಾವ ಬೆಳೆಗಳಿಗೆ ಬಹಳ ಸೂಟಬಲ್ ಬ್ಲಾಕ್ ಸಾಯಿಲ್. ಪಾಯಿಂಟ್ ನಂಬರ್ 1, ಕಾಟನ್. ಹತ್ತಿಯನ್ನು ಬೆಳೆಯಲಿಕ್ಕೆ ಇಟ್ಸ್ ವೆರಿ ಸೂಟಬಲ್. ಕಾಟನ್.
sugar cane. ಕಬ್ಬನ್ನ ಕೆಲವು ಕಡೆ wherever the irrigation facilities is available. ಎಲ್ಲೆಲ್ಲಿ ನೀರಾವರಿ ವ್ಯವಸ್ಥೆ ಇದೆ ಅಲ್ಲಿ ಕಬ್ಬನ್ನ ಯಥೇಚ್ಛವಾಗಿ ಬ್ಲಾಕ್ ಸಾಯಿಲ್ ಅಲ್ಲಿ ಬೆಳೀತಾರೆ. ದೆನ್ ಜೋಳವನ್ನ ಕಪ್ಪು ಮಣ್ಣಿನಲ್ಲಿ ಬೆಳೀತಾರೆ. ಅಂಡ್ ಮೈಸ್ ಅಂದ್ರೆ ಮೆಕ್ಕೆಜೋಳ. ಈ ಅದಲ್ಲಪ್ಪ ಅದಕ್ಕೆ ನಾವು ಮೈಸ್ ಅಂತ ಹೇಳಿ ಕರಿತೀವಿ, ಅದನ್ನ ಬೆಳೀತಾರೆ. ದೆನ್ ಪಲ್ಸಸ್ ದ್ವಿದಳ ಧಾನ್ಯಗಳು, pulses and wheat and chili ಗೋಧಿ ಬೆಳೀತಾರೆ. ಮೆಣಸಿನಕಾಯಿಯನ್ನ ನಾವು ಬೆಳೀತೀವಿ. ಬಟ್ ವೆರಿ ಟಾಪ್ ಕ್ರಾಪ್ ಈಸ್ Cotton. ಹಾಗಾಗಿ ಇದನ್ನ ನಾವು ಬ್ಲಾಕ್ ಕಾಟನ್ ಸಾಯಿಲ್ ಅಂತ ಹೇಳಿ ಕರ್ಕೊಳ್ತೀವಿ. ಹಾಗಾದ್ರೆ ಎಲ್ಲಿ ಇದೆಯಪ್ಪ ನಮ್ಮ ಭಾರತ ದೇಶದಲ್ಲಿ ಬ್ಲಾಕ್ ಕಾಟನ್ ಸಾಯಿಲ್? ಯಾವ ರಾಜ್ಯದಲ್ಲಿ ಹೆಚ್ಚಾಗಿದೆ? ಬ್ಲಾಕ್ ಕಾಟನ್ ಸಾಯಿಲ್ ಆರ್ ಲಾರ್ಜ್ಲಿ ಫೌಂಡ್. ತುಂಬಾನೇ ಎಲ್ಲಿ ನೋಡ್ತೀವಿ ನಾವು ಇಲ್ಲಿ ಮುಖ್ಯವಾಗಿ ಅಂದ್ರೆ, ಸೊ ಇಲ್ಲಿ ಡಕ್ಕನ್ ಡೆಸರ್ಟ್ ಡ್ರಾಪ್, ದಕ್ಕನ್ ಪ್ರಸ್ಥಭೂಮಿಯ ಏರಿಯಾದಲ್ಲಿ ನಾವು we found heavy block soil. We found block soil in the Deccan basalt drop regions. ಹಾಗಾದ್ರೆ ಈ ಡಕ್ಕನ್ ಟ್ರ್ಯಾಕ್ ನಲ್ಲಿ ಯಾವ ರಾಜ್ಯಗಳು ಬರುತ್ತೆ? ಯಾವ ರಾಜ್ಯಗಳು ಡೆಕ್ಕನ್ ರೆಸಾರ್ಟ್ ಡ್ರಾಪ್ ನಲ್ಲಿ ಕಂಡು ಬರುತ್ತೆ ಅಂತ ನೋಡಿದಾಗ, ಒನ್ ಈಸ್ ಮಹಾರಾಷ್ಟ್ರ, ಸೆಕೆಂಡ್ ಒನ್ ಈಸ್ ಮಧ್ಯಪ್ರದೇಶ್, ಥರ್ಡ್ ಒನ್ ಈಸ್ ಪಾರ್ಟ್ಸ್ ಆಫ್ ತೆಲಂಗಾಣ, ನಾಟ್ ಓಲ್ ತೆಲಂಗಾಣ, some parts of Telangana, then northern part of Karnataka, ನಮ್ಮ ಕರ್ನಾಟಕದ ನಾರ್ದರ್ನ್ ಪಾರ್ಟ್. ಕೆಳಗಿನ ಪಾರ್ಟ್ ಅಲ್ಲಿ, ಸದರ್ನ್ ಪಾರ್ಟ್ ಅಲ್ಲಿ ಬ್ಲಾಕ್ ಸಾಯಿಲ್ ಕಡಿಮೆ, ಬಹಳ ಕಡಿಮೆ, 1-2%. ಬಟ್ ನಾರ್ತ್ ಕರ್ನಾಟಕಕ್ಕೆ ಹೋದ್ರೆ ಹೋಲ್ ಲ್ಯಾಂಡ್ ಈಸ್ ಕವರ್ಡ್ ಬೈ ಬ್ಲಾಕ್ ಸಾಯಿಲ್. ನಾರ್ದರ್ನ್ ಪಾರ್ಟ್ ಆಫ್ ಕರ್ನಾಟಕ, so are the important plus some parts of Gujarat and Tamil Nadu. So these areas are the block soil. Totally in our country 5.46 lakh. ಎಷ್ಟಿದೆ ನಮ್ಮ ಭಾರತದಲ್ಲಿ? 5.46 lakh square kilometers area is covered by block soil. Alluvial soil, after we discuss block soil. Then third important soil is ಪ್ರಮುಖವಾಗಿರ್ತಕ್ಕಂಥ ಸಾಯಿಲ್ ಅಂದ್ರೆ ರೆಡ್ ಸಾಯಿಲ್. ಕೆಂಪು ಮಣ್ಣಿನ ಅಥವಾ ಕೆಂಪು ಬಣ್ಣ ಹೊಂದಿರತಕ್ಕಂಥ ಮಣ್ಣು ಅಂತೇಳಿ ನಾವು ಕಂಡುಕೊಂಡಾಗ, ಸೊ ದಿಸ್ ಟೈಪ್ ಆಫ್ ರೆಡ್ ಸಾಯಿಲ್ ಆರ್ ಫಾರ್ಮ್ಡ್. ಹೆಂಗೆ ರೆಡ್ ಸಾಯಿಲ್ ಫಾರ್ಮ್ ಆಗುತ್ತೆ? ನೇಚರಲ್ಲಿ, ಪ್ರಕೃತಿಯಲ್ಲಿ ಯಾವ ರೀತಿಯಾಗಿ ಕೆಂಪು ಮಣ್ಣು ಉತ್ಪತ್ತಿಯಾಗುತ್ತೆ ಅಂತೇಳಿ ನೋಡಿದಾಗ, ರೆಡ್ ಸಾಯಿಲ್ ಈಸ್ ಅ ಫಾರ್ಮ್ ಆಫ್ ವಿದರಿಂಗ್. ವಾಟ್ ಇಸ್ ದ ಮೀನಿಂಗ್ ಆಫ್ ವಿದರಿಂಗ್? ಶೀತಲೀಕರಣ ಅಂತ ಕರೀತಾರೆ ಕನ್ನಡದಲ್ಲಿ. ವಿದರಿಂಗ್ ಅಂದ್ರೆ ಶೀತಲೀಕರಣ. ರೆಡ್ ಸಾಯಿಲ್ ಈಸ್ ದ ವಿದರಿಂಗ್ ಆಫ್ 3 items. One is granite, second one is gneiss, and third one is crystalline. ಇವು ಮೂರುಗಳ ಶೀತಲೀಕರಣದಿಂದಾಗಿ, ವಿದರಿಂಗದಿಂದಾಗಿ ನಮಗೆ ರೆಡ್ ಸಾಯಿಲ್ ಈಸ್ ಫಾರ್ಮ್ಡ್. ರೆಡ್ ಸಾಯಿಲ್ ಈಸ್ ಫಾರ್ಮ್ಡ್ ಥ್ರೂ ದ ವಿದರಿಂಗ್ ಆಫ್ ಗ್ರಾನೈಟ್ ಶಿಲೆಯ ಶೀತಲೀಕರಣ, ನೀಸ್ ಶೀತಲೀಕರಣ, ಮತ್ತೆ ಕ್ರೈಸ್ಟಲೈನ್ ಸ್ಫಟಿಕ ಶಿಲೆಗಳು, ಸ್ಫೋಟಗೊಳ್ಳತಕ್ಕಂತಹ ಶಿಲೆಗಳಿಂದಾಗಿ ಅವೆಲ್ಲವುಗಳ ಮೂರ ಶೀತಲೀಕರಣದಿಂದಾಗಿ ಇವತ್ತು ರೆಡ್ ಸಾಯಿಲ್ ಕ್ರಿಯೇಟ್ ಆಗಿದೆ. ರೆಡ್ ಸಾಯಿಲ್ ಈಸ್ ಫಾರ್ಮ್ಡ್ ಡ್ಯೂ ಟು ವಿದರಿಂಗ್ ಆಫ್ ಗ್ರಾನೈಟ್, ನೀಸ್ ಅಂಡ್ ಕ್ರೈಸ್ಟಲೈನ್ ರಾಕ್. ಸೊ ದ ಕಲರ್ of this soil is generally red.
ಈ ಮಣ್ಣಿನ ಕಲರ್ ಬಣ್ಣ ಯಾವ ರೀತಿ ಆಗಿರುತ್ತೆ? ಸಾಮಾನ್ಯವಾಗಿ ಕೆಂಪಾಗಿರುತ್ತೆ ಅಥವಾ ರೆಡಿಶ್. ಅಂದ್ರೆ ಮುಖ್ಯವಾಗಿ ರೆಡಿಶ್ ಕಲರ್ ಮೀನ್ಸ್ ರೆಡಿಶ್, ರೆಡ್ ಓಕೆ ಕೆಂಪಾಗಿರುತ್ತೆ. ಇನ್ನೊಂದು ಇಲ್ಲಿ ರೆಡಿಶ್ ದಟ್ ಮೀನ್ಸ್ ಕೆಂಪು ಮತ್ತೆ ಬೂದು ಬಣ್ಣ ಎರಡು ಮಿಕ್ಸ್ ಆಗಿರ್ತಕ್ಕಂಥ ಕಲರ್. ಕೆಂಪು ಮತ್ತು ಬ್ರೌನ್ ಕಲರ್ ಮಿಕ್ಸ್ ಆಗಿರ್ತಕ್ಕಂಥ ಕಲರ್. ಸೊ ಕೆಲವು ಕಡೆ ರೆಡ್ ಆಗಿರುತ್ತೆ, ಇನ್ನು ಕೆಲವು ಕಡೆ ರಾಡಿಶ್ ಆಗಿರುತ್ತೆ. ಯಾವುದು? ದ ಕಲರ್ ಆಫ್ ದ ರೆಡ್ ಸಾಯಿಲ್ ಈಸ್ ರೆಡ್. ಜನರಲಿ ರೆಡ್, ಕಾಮನ್ ಆಗಿ ಆಗುವ ಎಲ್ಲಾ ಪ್ರದೇಶದಲ್ಲಿ ರೆಡ್ ಆಗಿರುತ್ತೆ. ಇನ್ನು ಕೆಲವು ಕಡೆ ಅದು ರಾಡಿಶ್ ಆಗಿ ಕಂಡು ಬರುತ್ತೆ. ಸೊ ದಿಸ್ ರೆಡ್ ಸಾಯಿಲ್ ಆರ್ ಸ್ಯಾಂಡಿ ಅಂಡ್ ಲೆಸ್ ಕ್ಲೈಡ್. ನೋಡಿ, ಕೆಂಪು ಮಣ್ಣು ಮರಳಿನಿಂದ ಮಿಶ್ರಿತವಾಗಿರುತ್ತೆ. ಸ್ಯಾಂಡೈ ಮರಳಿನಿಂದ ಕೂಡ ಇರುತ್ತೆ ಕೆಂಪು ಮಣ್ಣು. ರೆಡ್ ಸಾಯಿಲ್ ಈಸ್ ಕಂಪೋಸ್ ಆಫ್ ಸ್ಯಾಂಡೈ ಅಂಡ್ ಲೆಸ್ ಕ್ಲೇ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಣಗಳು ಕಂಡು ಬರಲ್ಲ ರೆಡ್ ಸಾಯಿಲ್ ಅಲ್ಲಿ, ಬಹಳ ಕಡಿಮೆ. ರೆಡ್ ಸಾಯಿಲ್ consisting of sandite and less clay, so they do not retain moisture. ಹಾಗಾಗಿ ಬಹಳ ದಿವಸಗಳ ಕಾಲ ತೇವಾಂಶ ಆ ಮಣ್ಣಲ್ಲಿ ಇರಲ್ಲ. ಬ್ಲಾಕ್ ಸಾಯಿಲ್ ಅಲ್ಲಿ ಇರುತ್ತೆ ಅಲ್ವಾ, ಬಟ್ ಇಲ್ಲಿ ಕ್ಲೈ ಪಾಟ್ಸ್ ಇರದೇ ಇರೋದ್ರಿಂದ ಮಾಯಿಶ್ಚರ್ ಏನಾಗಲ್ಲ, ಬಹಳ ದಿವಸಗಳ ಕಾಲ ಇರಲ್ಲ. 8 ದಿವಸ ಮಳೆ ಬರಲಿಲ್ಲ, ಬೆಳೆಗಳು ಒಣಗ್ತಾ ಹೋಗುತ್ತೆ ರೆಡ್ ಸಾಯಿಲ್ ಅಲ್ಲಿ. ಕೆಂಪು ಮಣ್ಣಿನ ಜಮೀನಲ್ಲಿ 8 ದಿವಸ ಮಳೆ ಬರಲಿಲ್ಲ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಬೆಳೆಗಳು ಏನಾಗುತ್ತೆ? ಡೌನ್ ಆಗ್ತಾ ಹೋಗುತ್ತೆ, ನೀರು ಬೇಕು. ಬಟ್ ಅದೇ ಎರಿ ಜಮೀನಿನಲ್ಲಿ 15-20 ದಿವಸ ಮಳೆ ಬರ್ತಾ ಇದ್ರು ಬೆಳೆಗಳು ಬರ್ತಲ್ಲ, ಅಲ್ಲಿ ಮಾಯಿಶ್ಚರ್ಸ್ ರಿಟೆನ್ಸ್ ಆಗಿರುತ್ತೆ. ಬಟ್ ದಿಸ್ ಪಾರ್ಟ್ ಅಲ್ಲಿ, ದಿಸ್ ಸಾಯಿಲ್ ಅಲ್ಲಿ ಕ್ಲೈ ಪಾಟ್ಸ್ ಲೆಸ್ ಇರೋದ್ರಿಂದ ಇಲ್ಲಿ ಮಾಯಿಶ್ಚರ್ ಏನಾಗಿರಲ್ಲ, ರಿಟೆನ್ಷನ್ ಆಗಿರಲ್ಲ. ಟೋಟಲಿ ಇನ್ ಅವರ್ ಕಂಟ್ರಿ ದೇ ಕವರ್ vast area about 5.2 lakh square kilometers ಪ್ರದೇಶ ಆಕ್ಯುಪೈ ಮಾಡಿಕೊಂಡಿದೆ. 5.2 lakh square kilometers of area is covered by red soil. ಹಾಗಾಗಿ ಎಲ್ಲಿದೆಯಪ್ಪ ರೆಡ್ ಸಾಯಿಲ್ ನಮ್ಮ ಕಂಟ್ರಿಯಲ್ಲಿ ಅಂತ ನೋಡಿದಾಗ ದೇ ಆರ್ ಎಕ್ಸ್ಟೆನ್ಸಿವ್ಲಿ ಫೌಂಡ್ ಇನ್ ತಮಿಳುನಾಡು. ಈಗ ದಕ್ಷಿಣ ಕರ್ನಾಟಕದ ಅಥವಾ ದಕ್ಷಿಣ ಭಾರತದ ರಾಜ್ಯಗಳಾಗಿರ್ತಕ್ಕಂಥ ತಮಿಳುನಾಡಿನಲ್ಲಿ ಇದೆ. ದೆನ್ ಅನದರ್ ಒನ್ ಈಸ್ ದ ಅಂಡ್ ಸದರ್ನ್ ಪಾರ್ಟ್ ಆಫ್ ಕರ್ನಾಟಕ. ನಮ್ಮ ಕರ್ನಾಟಕದ ದಕ್ಷಿಣ ಭಾಗ, ಉತ್ತರ ಭಾಗದಲ್ಲಿ ಬ್ಲಾಕ್ ಸಾಯಿಲ್ ಇದೆ. Southern part of Karnataka and parts of Maharashtra, Madhya Pradesh and Odisha, Kerala, Goa, then Uttar Pradesh, Assam, Manipur, Bihar and Nagaland, West Bengal. So in these areas we see red soil. ಕೆಂಪು ಮಣ್ಣನ್ನು ನಾವು ಈ ಪ್ರದೇಶಗಳಲ್ಲಿ ಕಾಣ್ತೀವಿ. ರೆಡ್ ಸಾಯಿಲ್ ಈಸ್ ವೆರಿ ಐಡಿಯಲ್, ಬಹಳ ಒಳ್ಳೆ ಸೂಕ್ತವಾಗಿರ್ತಕ್ಕಂಥ ಬೆಳೆಗಳನ್ನು ಯಾವುದನ್ನ ಬೆಳಿತೀವಿ ಇಲ್ಲಿ ಮುಖ್ಯವಾಗಿ ಅಂದ್ರೆ ವೆರಿ ಸೂಟಬಲ್ ಫಾರ್ ದ ಕಲ್ಟಿವೇಶನ್ ಆಫ್ ರಾಗಿ. ಕೆಂಪು ಜಮೀನಿನಲ್ಲಿ ಬಹಳ ಹೆಚ್ಚಾಗಿ ನಾವು ರಾಗಿಯನ್ನು ಬೆಳಿತೀವಿ. So red soil is suitable for the cultivation of ragi. Then millet, ಈ ನವಣೆ ಅಂತ ಕರೀತಾರೆ. nowadays ಇಂದಿನ ಕಾಲದಲ್ಲಿ ಅಕ್ಕಿ ಭತ್ತ ಇಲ್ಲದೆ ಇದ್ದಾಗ ನವಣೆಯನ್ನ ಅನ್ನ ಮಾಡ್ಕೊಂಡು ಊಟ ಮಾಡ್ತಾ ಇದ್ರು. ಸೊ ಇಂದಿನ ಈ ಒಂದು 50 years back. ಸೊ ಇಲ್ಲಿ ಮುಖ್ಯವಾಗಿ ಇಟ್ಸ್ ವೆರಿ ಸೂಟಬಲ್ ಫಾರ್ ರಾಗಿ, millet and groundnut. ಶೇಂಗವನ್ನು ನಾವು ಕೆಂಪು ಮಣ್ಣಿನಲ್ಲಿ ಬೆಳಿತೀವಿ. ದೆನ್ ಟೊಬ್ಯಾಕೋ, ತಂಬಾಕನ್ನ ನಾವು ಬೆಳಿತೀವಿ. ಅಂಡ್ ಪೊಟ್ಯಾಟೋ, ಆಲೂಗಡ್ಡೆ
ಬೆಳೆಯನ್ನ ವೆಟ್ ಸಾಯಿಲ್ ಅಲ್ಲಿ ನಾವು ಬೆಳಿತೀವಿ ಅಂಡ್ ವೆರೈಟೀಸ್ ಆಫ್ ಕ್ರಾಪ್ಸ್ ಆರ್ ಗ್ರೋನ್ ಇನ್ ದೀಸ್ ಏರಿಯಾಸ್. ಇಲ್ಲಿ ಇನ್ನ ನೀರಾವರಿ ಪ್ರದೇಶದಲ್ಲೂ ಸಹ ಮುಖ್ಯವಾಗಿ ಕೆಲವು ಬೆಳೆಗಳನ್ನು ನಾವು ಬೆಳೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಸೊ ದಟ್ ಈಸ್ ದ ರೆಡ್ ಸಾಯಿಲ್. ದಟ್ ಈಸ್ ದ